ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ರೈತರು ನಮಗೆ ಅನ್ನವನ್ನು ನೀಡಿದ್ರೆ ಸೈನಿಕರು ನಮ್ಮ ರಾಷ್ಟ್ರವನ್ನು ಕಾಪಾಡ್ತಾರೆ. ಇದಕ್ಕಾಗಿಯೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಯನ್ನು ನೀಡಿದರು. ಫ್ರೆಂಡ್ಸ್, ಈ ಪೀಠಿಕೆ ಯಾಕೆ ಅಂದರೆ, ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ನಂತರ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಮಾಜಿ ಸೈನಿಕರೊಬ್ಬರು ಸಮಗ್ರ ವ್ಯವಸಾಯದಲ್ಲಿ ಯಶಸ್ಸನ್ನು ಕಾಣ್ತಾ ಇರೋದ್ರ ಬಗ್ಗೆ ನಾವೀಗ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗಣಗೂರು ಬಳಿಯ ಎಡುಂಡೆ ಗ್ರಾಮದ ನಿವೃತ್ತ ಸೈನಿಕ ಭಟ್ಯನ ಈರಪ್ಪ ಅವರು ಸಮಗ್ರ ಕೃಷಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇರೋದ್ರ ಬಗ್ಗೆ. ಫ್ರೆಂಡ್ಸ್, ಭಟ್ಯನ ಈರಪ್ಪ ಅವರು 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಕಳೆದ 23 ವರ್ಷಗಳ ಹಿಂದೆಯೇ ನಿವೃತ್ತಿಯನ್ನು ಹೊಂದಿದ್ದಾರೆ. ಈರಪ್ಪ ಅವರು ನಿವೃತ್ತಿಯ ಬಳಿಕ ತಮಗೆ ಸೇರಿದ 4 ಎಕರೆ ಜಮೀನಿನಲ್ಲಿ ಹಂತ ಹಂತವಾಗಿ ಕಾಫಿ, ಕಾಳುಮೆಣಸು, ಬಾಳೆ, ಅಡಿಕೆ, ಏಲಕ್ಕಿ, ಬಟರ್ ಫ್ರೂಟ್, ಲಿಚ್ಚಿ ಸೇರಿದಂತೆ ವಿವಿಧ ಹಣ್ಣು ಹಂಪಲಿನ ಗಿಡಗಳನ್ನು ನೆಟ್ಟು ತೋಟವನ್ನು ಮಾಡಿದ್ದಾರೆ. ಗದ್ದೆಯಲ್ಲಿ ಮಳೆಗಾಲದಲ್ಲಿ ಭತ್ತವನ್ನು ಬೆಳೀತಾರೆ, ಬೇಸಿಗೆಯಲ್ಲಿ ಶುಂಠಿ, ಸಿಹಿಗೆಣಸನ್ನು ಬೆಳೀತಾರೆ. ಅವರ ಮನೆ ಹತ್ರ ಇರತಕ್ಕಂತಹ 1 ಎಕರೆ ತೋಟದಲ್ಲಿ ಕಾಫಿ, ಏಲಕ್ಕಿ ಜೊತೆಯಲ್ಲಿ ಡ್ರ್ಯಾಗನ್ ಫ್ರೂಟ್, ಲಿಚ್ಚಿ, ಸೀತಾಫಲ, ರಾಮಫಲ, ಸಪೋಟ, ನಿಂಬೆ, ಅನಾನಸ್ ಸೇರಿದಂತೆ ವಿವಿಧ ಜಾತಿಯ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆದಿರೋದ್ರ ಜೊತೆಯಲ್ಲಿ ಮನೆಯ ಆವರಣದ ಮುಂಭಾಗದಲ್ಲಿ ಶ್ರೀಗಂಧದ ಮರಗಳನ್ನು ಬೆಳೆದಿದ್ದಾರೆ. ಮನೆಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ತಮ್ಮ 3 ಎಕರೆ ಜಮೀನಿನಲ್ಲಿ ಕಾಫಿ, ಏಲಕ್ಕಿ, ಅಡಿಕೆ, ಲಿಚ್ಚಿ, ನಿಂಬೆ, ಕಿತ್ತಲೆ, ಹೈಬ್ರಿಡ್ ತಳಿಯ ಸೀಬೆ, ದಗ್ಗುಳಿಯನ್ನು ಬೆಳೆದಿದ್ದಾರೆ. ತೋಟದಲ್ಲಿ ಅಧಿಕ ಪ್ರಮಾಣದಲ್ಲಿ ಬಟರ್ ಫ್ರೂಟ್ ಬೆಳೆದಿದ್ದು, ಇದರಿಂದ ಅವರು ವಾರ್ಷಿಕ 1.5 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಈ ಎಲ್ಲ ಸಮಗ್ರ ಕೃಷಿಯಲ್ಲಿ ಈರಪ್ಪ ಅವರು ವಾರ್ಷಿಕ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ಗಳಿಸ್ತಾ ಇದ್ದಾರೆ. ತೋಟದ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಹಾಗೆಯೇ ಸಾವಯವ ಗೊಬ್ಬರವನ್ನು ಬಳಸ್ತಾರೆ. ಗದ್ದೆಯಲ್ಲಿ ಮಳೆಗಾಲದಲ್ಲಿ ಭತ್ತ, ಬೇಸಿಗೆಯಲ್ಲಿ ಶುಂಠಿಯನ್ನು ಬೆಳೆದ್ರೆ ಉಳಿದ ಜಮೀನಿನಲ್ಲಿ ಶುಂಠಿ, ಸಿಹಿಗೆಣಸನ್ನು ಬೆಳೀತಾರೆ. 66ರ ಇಳಿವಯಸ್ಸಿನಲ್ಲೂ ಈರಪ್ಪ ಅವರು ಸಮಗ್ರ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ಫ್ರೆಂಡ್ಸ್, ನಾವೀಗ ಜೈ ಜವಾನ್ ಜೈ ಕಿಸಾನ್ ವೇದ ಘೋಷಣೆಯನ್ನು ಉಳಿಸ್ಕೊಂಡಿರ್ತಕ್ಕಂತಹ ಭಟ್ಯನ ಈರಪ್ಪ ಅವರ ತೋಟಕ್ಕೆ ಹೋಗೋಣ. ಹಾಗೆಯೇ ಅವರು ಏನೇನು ಬೆಳೆಯನ್ನು ಬೆಳೆದಿದ್ದಾರೆ ಅಂತೇಳಿ ವೀಕ್ಷಿಸೋಣ, ಜೊತೆಗೆ ಅವರನ್ನು ಮಾತಾಡ್ಸೋಣ. ಏನಂತೀರಾ? ಯಾವುದು ಹೇಳಿ ಸರ್? ಲಕ್ಷ್ಮಣ ಫಲ. ಸರ್, ಇವು ಯಾವ ಗಿಡಗಳು ಸರ್ ಇವೆಲ್ಲ? ಗಿಡ ಇದೆ, ಹಾಂ, ನಿಂಬೆ ಗಿಡ ಇದೆ, ಹಾಂ, ಹಾಂ, ಸೀಡ್ಲೆಸ್ ನೇರಳೆ, ಹಾಂ 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 ಹಾಂ. ಅಲ್ಲಿ ಇದು ಡ್ರ್ಯಾಗನ್ ಫ್ರೂಟ್. ಎಷ್ಟು ಗಿಡ ಇದೆ ಸರ್ ಡ್ರ್ಯಾಗನ್ ಫ್ರೂಟು? 2. ವಾಟರ್ ಆ್ಯಪಲ್? ಹಾಂ, ವಾಟರ್ ಆ್ಯಪಲ್. ಎಷ್ಟಿದೆ ಸರ್ ಆ ಗಿಡಗಳು? ಸ್ಯಾಂಪಲ್? ಅದು ಲಿಚ್ಚಿ 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 ಗಿಡ, ಲಿಚ್ಚಿ ಗಿಡ, ಲಿಚ್ಚಿ ಗಿಡ 2 ಇದೆ. ಎಷ್ಟು ಎಕರೆ ಇದೆ ಸರ್ ಇಲ್ಲಿ ತೋಟ? 1 ಎಕರೆ 14 ಸೆಂಟ್. ಇದರಲ್ಲಿ ಎಲ್ಲ ಗಿಡ ಇದೆ. ಸೀಬೆ ಗಿಡ,
ಗಿಡ ಸರ್ ಇದು? ಇದು ಅಂಜೂರ. 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 ಅದೆಷ್ಟಿದೆ? ಇದು ಎರಡಿತ್ತು ಒಂದಿದೆ. ಸರ್ ಇದೇನು ಗಿಡ ಇದು? ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲನ ಇದು? ಲಕ್ಷ್ಮಣ ಫಲ ಇದು ಹೂ ಮೊಗ್ಗು. ಅದರ ನಂತರ ನೋಡಿ ಇಲ್ಲಿ ಈ ಥರ ಬರ್ತದೆ. ಹಣ್ಣು ಕಾಯಿ ಆಗುವಂಥದ್ದು. ಇದು ಹೂವಾ? ಇದು ಇದು ಕಾಯಿ. ಸೀತಾಫಲ ನೋಡಿ. ಸೀತಾಫಲ. ಏನದು? ಶ್ರೀಗಂಧ. ಹೌದು ಶ್ರೀಗಂಧ. ಹಾಂ ಹಾಂ. ಆ ದೊಡ್ಡ ಮರ ಅದು ಕೂಡ ಶ್ರೀಗಂಧ. ಶ್ರೀಗಂಧನೇ. ಸರ್ ಇದು ತೋಟ ಅಲ್ವಾ ನಿಮ್ಮದು? ಅಲ್ಲಿ ಮನೆ ಹತ್ರ ಇರುವಂಥ ತೋಟ. ಇಲ್ಲಿ ತೋಟ ಮತ್ತು ಗದ್ದೆ ಬೇರೆ ಕಡೆ ಇದೆ. ಹಾಂ. ಸರ್ ಈ ತೋಟದಲ್ಲಿ ಏನು ಕಾಫಿ ಜೊತೆ ಬೇರೆ ಇನ್ನೇನು ಬೆಳೆದಿದ್ರು ಇಲ್ಲಿ? ಓ, ಬಟರ್ ಫ್ರೂಟ್ ಇಲ್ಲೇ ಇರೋದಾ? ಮಾವು ಇದೆ. ಅಡಿಕೆ ಇದೆಯಲ್ವಾ? ಕಿತ್ತಾಳೆ. ಏಲಕ್ಕಿ. ಇದು ಕಾಯಿ ಹಾಕಿದೆ. ಸರ್ ಇದೇನು ಗಿಡ ಇದು? ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲನ ಇದು? ಲಕ್ಷ್ಮಣ ಫಲ ಇದು ಹೂ ಮೊಗ್ಗು. ಹಾಂ ಹಾಂ. ಇದರ ನಂತರ ನೋಡಿ ಇಲ್ಲಿ ಈ ಥರ ಬರಬೇಕು. ಹಣ್ಣು ಕಾಯಿ ಆಗುವಂಥದ್ದು. ಅದೇ. ಇದು ಹೂವಾ? ಇದು ಇದು ಕಾಯಿ. ಇದು ಕಾಯಿ. ಸೀತಾಫಲ ನೋಡಿದ್ರಲ್ಲ ಅಲ್ಲಿ. ಸೀತಾಫಲ ಫಸಲು ಹೇಳ್ತದೆ ನೋಡಿ. ಇದು ಸೀತಾಫಲ. ಇದು ಸೀತಾಫಲ. ಸೀತಾಫಲ. ಸರ್ ಈ ತೋಟದಲ್ಲಿ ಏನು ಕಾಫಿ ಜೊತೆ ಬೇರೆ ಇನ್ನೇನು ಬೆಳೆದಿದ್ರು ಇಲ್ಲಿ? ಓ, ಬಟರ್ ಫ್ರೂಟ್ ಇಲ್ಲೇ ಇರೋದಾ? ಮಾವು ಇದೆ.
ಅಡಿಕೆ ಇದೆಯಲ್ವ, ಕಿತ್ತಳೆ, ಏಲಕ್ಕಿ ಅಲ್ವಾ? ಬಟರ್ ಫ್ರೂಟ್ ಅಲ್ಲ ಸರ್ ಅದು? ಸರ್ ಇದು ಯಾವ ಮರ ಸರ್ ಇದು? ಲಿಚ್ಚಿ. ಇದೆಲ್ಲ ಫಸಲಿ ಬಂದಿದೆಯಾ? ಫಸಲಿ ಬಂದು ಆಗಿಲ್ಲ, ಆಗಬೇಕು. ಎಷ್ಟಿದೆ ಸರ್ ಇದು ಗಿಡ? ಒಂದು 2 ಗಿಡ ಇದೆ. ಇದು 2 ಇದೆ. ಎಷ್ಟು ವರ್ಷ? ಇದು ಒಂದು 5-6 ವರ್ಷ. ಹೌದೌದು. ಕಿತ್ತಳೆ. ಸೀಬೆ. ಸರ್ ಇವು ಯಾವ ಗಿಡಗಳು ಸರ್ ಇವೆಲ್ಲ? ಇದು ನೋಡಿ, ಕಿತ್ತಳೆ ಗಿಡ ಇದೆ, ಹಾಂ, ನಿಂಬೆ ಗಿಡ ಇದೆ. ಹಾಂ, ಇದು ಸೀಡ್ಲೆಸ್ ನೇರಳೆ. ಸೀಡ್ಲೆಸ್ ನೇರಳೆ. ಹಾಂ ಹಾಂ, ಇದು ಸೀಡ್ಲೆಸ್ ನೇರಳೆ. ಹಾಂ ಹಾಂ. ನಂತರ ಇದು ಕಸ್ತೂರಿ ಮಾವಿನ ಗಿಡ. ಹಾಂ ಹಾಂ. ಅಲ್ಲಿ ಇದು ಡ್ರ್ಯಾಗನ್ ಫ್ರೂಟು. ಎಷ್ಟು ಗಿಡ ಇದೆ ಸರ್ ಡ್ರ್ಯಾಗನ್ ಫ್ರೂಟು? 2. ಇದು ಶುಂಠಿನಾ? ಸರ್ ಎಷ್ಟು ತಿಂಗಳಾಯಿತು ಶುಂಠಿ ನೆಟ್ಟು? 3 ತಿಂಗಳಾಯಿತು. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಈರಪ್ಪ BR ಬಿಟ್ಟೇನ. ಬಿಟ್ಟೇನ ಈರಪ್ಪ. ಓಕೆ. ನೀವು ಏನೇನು ಎಕ್ಸ್-ಆರ್ಮಿನ ನೀವು? ಹೌದು, ನಾನೊಬ್ಬ ಮಾಜಿ ಸೈನಿಕ. ಓಕೆ ಓಕೆ. ಇದು ಯಾವ ಊರು ಸರ್ ಇದು? ಇದು ಎಡೊಂಡೆ ಗ್ರಾಮ. ಇದು ಸೋಮಪೇಟೆ ತಾಲೂಕು ಇದು? ಎಡೊಂಡೆ ಗ್ರಾಮ, ಗೋಣಿಮಾರು ಅಂಚೆ, ಸೋಮವಾರಪೇಟೆ ತಾಲೂಕು. ತೋಟದಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಾ ಹೇಳ್ತೀರಾ? ತೋಟದಲ್ಲಿ ಕಾಫಿ, ರೋಬಸ್ಟಾ ಕಾಫಿ ಇದೆ. ಅದರ ಮಧ್ಯದಲ್ಲಿ ಅಂಡರ್ಲೈನ್ ಆಗಿ ಚಂದ್ರಗಿರಿ ಕಾಫಿ ಇದೆ, ಮತ್ತು ಅಡಿಕೆ ಇದೆ, ಪೆಪ್ಪರ್ ಇದೆ, ಬೇರೆ ಹಣ್ಣಿನ ಗಿಡ, ನಿಂಬೆ ಹಣ್ಣಿನ ಗಿಡ ಇದೆ, ಕಿತ್ತಳೆ ಗಿಡ ಇದೆ, ಏಲಕ್ಕಿ ಇದೆ, ಬಾಳೆ ಇದೆ, ಮಾವು ಇದೆ, ಲಿಚ್ಚಿ ಇದೆ. ಸರ್ ಫ್ರೂಟ್ಸು ಯಾವ್ದು ಇಲ್ಲ ಸರ್? ಫ್ರೂಟ್ಸು ರಾಮಫಲ ಇದೆ, ಸೀತಾಫಲ ಇದೆ, ಲಕ್ಷ್ಮಣ ಫಲ ಇದೆ, ಲಿಚ್ಚಿ ಇದೆ, ಮಾವು ಇದೆ. ಸರ್ ತೋಟದಲ್ಲಿ ಬಟರ್ ಫ್ರೂಟ್ ನಾವು ನೋಡಿದ್ದೀವಿ, ಅದು ಎಷ್ಟು ಗಿಡಗಳಿದ್ದಾವೆ, ಎಷ್ಟು ವರ್ಷದ ಹಿಂದೆ ಹಾಕಿದ್ವು ನಾನು ಹೇಳ್ತೀನಿ, ಅದರಲ್ಲಿ ನಿಮಗೇನು ಏನು ಇನ್ಕಮ್ ಸಿಗುತ್ತೆ ಅಂತ ಹೇಳಿ ಸರ್. ತೋಟದಲ್ಲಿ ಒಂದು 50 ಬಟರ್ ಫ್ರೂಟ್ ಮರ ಈಗ ಫಸಲಿಗೆ ಬರ್ತಾಯಿದೆ ಒಂದು 2 ವರ್ಷದಿಂದ. ಮತ್ತು ಇನ್ನೊಂದು 50-60 ಮರ ಇನ್ನು ಫಸಲಿಗೆ ಬರಲಿಕ್ಕಿದೆ. ಈಗ ಒಂದು 2-3 ವರ್ಷದಿಂದ ನೆಟ್ಟಿದ್ದು, ಮುಂದಿನ ವರ್ಷಗಳಲ್ಲಿ ಬರುವಂಥದ್ದು. ಬಟರ್ ಫ್ರೂಟ್ ನಮಗೆ ಇವಾಗ ಸದ್ಯಕ್ಕೆ ಒಂದು ವರ್ಷಕ್ಕೆ 1.5 ಲಕ್ಷ ಆದಾಯ ಆಗಿದೆ. ಮತ್ತು ತೋಟಗೆ ನೀವು ಏನು ಯಾವ ಕೆಮಿಕಲ್ ಮೆನ್ಯೂರು ಯೂಸ್ ಮಾಡ್ತೀರಾ ಹೇಗೆ ಅಂತ? 2 ಯೂಸ್ ಮಾಡ್ತೀವಿ ನಾವು. ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಮೆನ್ಯೂರು 3 ಯೂಸ್ ಮಾಡ್ತೀವಿ. ನೀವು ಸರ್ ಆರ್ಮಿಯಲ್ಲಿ ರಿಟೈರ್ಡ್ ಎಷ್ಟು ವರ್ಷ ಆಯಿತು? ನಾನು ರಿಟೈರ್ಡ್ ಆಗಿ ಜನವರಿಗೆ 23 ವರ್ಷ ಆಯಿತು. ಅಲ್ಲಿಂದ ನೀವು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಸರ್ ತೋಟ ಎಷ್ಟಿದೆ ಮತ್ತು ಗದ್ದೆ ಎಷ್ಟಿದೆ ಅಂತ ಹೇಳ್ತೀರಾ? ತೋಟ 4 ಎಕರೆಷ್ಟು ತೋಟ ಇದೆ. ತೋಟ 2 ಎಕರೆ ಗದ್ದೆ ಇದೆ. ತೋಟದ ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ ತೋಟದಲ್ಲಿ ಹೇಳಿ? ನಾನು ಖರ್ಚು ಬರುತ್ತೆ, ಅದನ್ನು ಅಂದಾಜು ನಾವು ಲೆಕ್ಕ ಇಡಲ್ಲ, ಅಂತ ಅಂದಾಜು ಸುಮಾರು ಬರುತ್ತೆ. ಒಂದು ಹೆಚ್ಚು ಕಡೆ 1 ಲಕ್ಷನೇ ಖರ್ಚು ಬರ್ಬೋದು ಒಂದು ವರ್ಷಕ್ಕೆ. ಸಮಗ್ರ ವ್ಯವಸಾಯವನ್ನು ಮಾಡ್ತಿದ್ರಿ ತೋಟದಲ್ಲಿ. ಹೌದು. ಅದರಿಂದ ನಿಮಗೆ ಒಂದು ಲಾಭ ಇದೆಯಾ, ಹೇಗೆ ಅನಿಸುತ್ತೆ ಅಂತ? ಲಾಭ ಇದೆ. ಒಂದೇ ವ್ಯವಸಾಯ ಮಾಡಿದರೆ ಏನಾದರೂ ಅದರಲ್ಲಿ ಬೆಳೆ ಬರದೇ ಹೋಗೋದು, ಇಲ್ಲ ಏನಾದರೂ ಬೆಲೆಯಲ್ಲಿ ವಿಪರೀತ ಆದರೆ ಸಮಸ್ಯೆ ಆಗ್ಬೋದು. ಬೇರೆ ಬೇರೆ ರೀತಿಯ ಬೆಳೆ ಮಾಡೋದ್ರಿಂದ ನಮಗೆ ಅದರಲ್ಲಿ ಲಾಭ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು?
ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ. ಬಾಯ್ ಬಾಯ್.